ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಅದೇ ರೀತಿ ನಪುಂಸಕ ಅಂತ ಕೂಡ ಆ ಒಂದು ಪದವನ್ನು ಬಳಸಿದ್ದಾರೆ. ನಿಮ್ಮ ರಿಯಾಕ್ಷನ್ ಹೇಗೆ ಸರ್? ಕುಮಾರಸ್ವಾಮಿ ಅವರು ಭಾಳ ನಿಮ್ಮ ಮಾಧ್ಯಮದಲ್ಲೂ ಪತ್ರಿಕೆ ನನಗೂ ಗೊತ್ತಿಲ್ಲ, ನಾನು ಇನ್ನೂ ಫೋನ್ ನೋಡೋಕ್ಕೆ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ನಾವು ಗಂಡಸರು, ನಾವೊಬ್ಬರೇ ಗಂಡಸರು. ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಹೊರಟಿದೆ. ಕುಮಾರಸ್ವಾಮಿ ಏನು ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ, ಅಂದರೆ ವಾಪಸ್ ಜೈಲು ಇರ್ತೀನಿ ಅಂತ. ನಾನು ಜೈಲು ನೋಡಿರೋದು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆಷ್ಟು ಶಕ್ತಿ ಇತ್ತು ಜೈಲು ಒಳಗಡೆ ಅಂತ ಆತ ಬಂದು ನಾನು ನೋಡಿದ, ಗೊತ್ತಾಯ್ತಾ. ಅದಾದ ಮೇಲೆ ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರೆ ನಿಜ. ಯಾಕೆಂದರೆ ಅವ್ರ ಅಣ್ಣ ಬೇನಾಮಿ, ಇವು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವು ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ಸ್ದ. ಅದರೂ ಕದ್ದುಬಿಟ್ಟಿದ್ದೀವಿ ನಾವು ಅಂತ, ಅದರೂ ಕದ್ದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದುಬಿಟ್ಟಿದ್ದೀವಿ ಅಂತ ಕೇಸ್ ಹಾಕ್ತಾರೆ, ಸುಳ್ಳು ಕೇಸ್ ಹಾಕ್ತಾರೆ. ಆಮೇಲೆ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವರು ಗೆಟರ್ ಕೂತಿದ್ದಾರೆ, ಖರ್ಗೆ ಅವರು ಇಲ್ಲಿ ಬಂದರು, ಗೊತ್ತಾಯ್ತಾ. ನವೆಂಬರ್ 14ನೇ ತಾರೀಕು ರಾತ್ರಿ ಇಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನಂಗೆ ಇನ್ನೂ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಗಳು ಹುಟ್ಟಿದ ಹಬ್ಬ ಅವತ್ತು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನಾಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂತು. ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿ, ಚೀಫ್ ಮಿನಿಸ್ಟರ್ ಆದಮೇಲೆ, ಚೀಫ್ ಮಿನಿಸ್ಟರ್ ಇಳಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳ್ಬೇಕಾಗ್ತಿಲ್ಲ. ಅರ್ಥಾಯ್ತಾ. ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿದ್ದಿಲ್ಲ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು, ಕಥೆಗಳು, ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಹಾಕ್ಸಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಹೆದರ್ಕೋತೀನಿ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ದೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂಟರ್ನ್ ಮಾಡಿದನಲ್ಲ. ಯೂಟರ್ನ್ ಮಾಡೋಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋದು. ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗೆ ಹೇಳ್ದ? ಯಾವಾಗ ಇದ್ರ ಮೇಲೆ ಅವನ ಡೆಪ್ಯೂಟಿ CM DK ಶಿವಕುಮಾರು ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ದ ಅಂತ ಅದಂಗೆ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡೋಂಗಿದ್ರು. ಅದಾದ ಮೇಲೆ ತಿರ್ಗಾ 15 ದಿನನೂ ತಿಂಗಳಾದ್ಮೇಲೆ ಈಗ ಪ್ರೀತಮ್ಗೌಡ ಅಂತ ಮಾಡಿದ್ದೀನಿ. ಏನು ಯೂಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು, ಪಾದಯಾತ್ರೆ ಆದಮೇಲೆ ಏನು ಹೇಳ್ತಾ ಇದ್ದಾರೆ, ಅವೆಲ್ಲ ಸಂದರ್ಭಿಕವಾಗಿ ಅಶ್ವತ್ಥನಾರಾಯಣ ಹೇಳ್ತಿದ್ದಪ್ಪ. ಅದೇನೋ ಬಿಚ್ಚಿನಿ ಅಂತ ಅಶ್ವತ್ಥನಾರಾಯಣ ಹೇಳ್ತಿದ್ವಿ. ವಿಜೇಂದ್ರಂಗೆ ಏನು ಹೇಳಿದ್ರು, ಯಡಿಯೂರಪ್ಪಂಗೆ ಏನು ಹೇಳಿದ್ರು, ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಇವ್ರದ್ದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಮೋದಿ ಬಗ್ಗೆ ಏನು ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನು ಮಾತಾಡೋರು ಎಲ್ಲ ಸಿಗ್ತವೆ. ಈಗೇನು ಮಾತಾಡ್ತಾ ಇದ್ದಾರೆ? ಇವೆಲ್ಲ ಯೂಟರ್ನ್ ಅಲ್ವಾ? ಏನು ಮಾಡ್ಬೇಕಾಯ್ತು? ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ನಾನೊಬ್ಬ ಆರ್ಡಿನರಿ, ಒಬ್ಬ ಮಿಡಲ್ ಕ್ಲಾಸ್. ನಾನೇನು ಬಡವ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಮಿಡಲ್ ಕ್ಲಾಸ್ ಒಬ್ಬ ರೈತನ ಮಗ. ನಂದು ಏನೇನಿದೆ, ನನ್ನ ಆಸ್ತಿ ಏನಿದೆ ಎಲ್ಲ ತೆರೆದ ಪುಸ್ತಕ, ನಂದು ಎಲ್ಲ ತೆರೆದ ಪುಸ್ತಕ. ನಿಂದು ತೆರೆದ ಪುಸ್ತಕ. ನೀವು ಬದುಕಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸರ್, ಬದುಕಲಿಕ್ಕಾಗಲ್ಲ ನೀವು, ಆ ಮಟ್ಟದ ದಾಖಲೆ ಇದೆ ಅಂತ ಹೇಳಿ ಏನೇನು ನಾನು ಬದುಕಕ್ಕಾಗಕ್ಕೆ ಇಲ್ಲದೆ ಇರೋದು ಮೆಟೀರಿಯಲ್ ಎಲ್ಲ ತೆಗೆದು ಬಿಚ್ಚಪ್ಪ ನೀನು. ಬಿಚ್ಚು. ಅದು ಏನು ಬದುಕಾಗಲ್ಲ, ಏನು ಮಾಡಬಾರ್ದು, ಅದು ಏನೇನು ಮಾಡಿದೀನಿ ಬಿಚ್ಚು ನೋಡೋಣ. ಯಾರು ನೀನು ಇಟ್ಕೊಂಡಿದ್ದಾರೆ ನಿನಗೆ?
ಜನಕ್ಕೆ ಗೊತ್ತು. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ. ಯಾಕೆ ಬರಲಿಲ್ಲ 2 ಸತಿ ಅಸೆಂಬ್ಲಿಗೆ? ನೀ MLA ಆಗಿದ್ದಾಗೆ ಕರ್ದಲ್ಲ. ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ಯು ವೈ ಡಿಡ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು. ಈಗ ಎತ್ಕೊಂಡೋಗಿ ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವ್ರು ಏನೇನು ಬರ್ದವ್ರೆ, ಏನೇನು ಮಾಡವ್ರೆ, ಏನು ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ತಿದ್ದೀನಿ. ವಿ ನೋ ಎವ್ರಿಥಿಂಗ್. ವಿಚಾರ ಸಂಬಂಧಪಟ್ಟಂತೆ ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನು ನಡೀತಾ ಇದೆ. ಅವ್ರ ಅಣ್ಣ ಒಬ್ಬ ಅವನೇ ಇವನ ಹೆಸರಿನಲ್ಲಿ ಇವತ್ತು ಎಷ್ಟು 1,000 ಕೋಟಿ ರೂಪಾಯಿ ಆಸ್ತಿ. ಬೆನಿಫಿಷಿಯರಿ ಈತಕ್ಕಿನ ಆತನೇ ಬೆನಿಫಿಷಿಯರಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಮೇಲೂ ಯಾರು ಹೇಳಿದ್ರು ನಾನು ಬಿಡುಗಡೆ ಮಾಡ್ತೀನಿ ಅಂತ? ಅಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ ನಾವು ಮೈಸೂರಿನಲ್ಲೆಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ. ನಾನೇನು ನೋಡ್ರಿ, ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನು ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ, ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆಯಿಂದ ಇರಲಿ ಅವೆಲ್ಲ ಆಮೇಲೆ ಪಟ್ಟಿ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆಗೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಸರ್, ಬಿಜೆಪಿ ಆರೋಪಗಳು ಬರುತ್ತೆ ಸರ್. ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್? ಯಾವ ತನಿಖೆ ಆಗ್ತಿದೆ. ಅದಕ್ಕೆ ತನಿಖೆಗಳಾಗ್ತಾ ಇದೆ. ಒಂದು ವೀಕ್ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈ ವಿಜೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ. ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರ ವಿತ್ತ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದೆಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏಂತಕ್ಕೆ ಜೈಲಲ್ಲಿ ಇದ್ದೆ, ವಿಜೇಂದ್ರ ಗೊತ್ತಿದೆಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕದಂತ ಇಡಿ ಕೇಸು, ನಾನು ಯಾವ ಕೇಸಲ್ಲಿ ಇಡಿಲಿ ಜೈಲಲ್ಲಿದ್ದೆ, ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿ 1000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಿದ್ದೀನಿ, ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್. ಅದಕ್ಕೆ ಡಿಫ್ರೆಂಟ್ ಕ್ವಶನ್. ಯಾವ ಕೇಸು ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ? ಸ್ಕ್ವಾಶ್ ಆಗುತ್ತೆ. ನೀವು ಟಿವಿಯವರೆಲ್ಲ ಏನು ತೋರಿಸೋದ್ರಲ್ಲ, ಇಷ್ಟು ಗಂಟೆಗಟ್ಟಲೆ ಮೂಟೆನ, ಏನಾಗಬೇಕದು? ನಾನು ಇವತ್ತು ಮಾಡ್ತೇನೆ. ನಿಮ್ಮದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕಿರ್ತದೆ, ನಾನು ಅದನ್ನು ಕ್ವಶನ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇಶ್ಯೂ ಇದ್ದದಕ್ಕೆ ನೀವು ರೈಸ್ ಮಾಡಿದಿರಿ, ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ. ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ? ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ. ಅದು ಮೀಡಿಯಾ ಅವ್ರದ್ದು ಡ್ಯೂಟಿ, ಅವ್ರದ್ದೇನೋ ನಡೆಸ್ಕೋಬೇಕು, ನೀವು ನಡೆಸ್ಕೋತೀರಿ. ಬಟ್ ನಾವು ಕರೆಕ್ಟಾಗಿರ್ಬೇಕಲ್ಲ. ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ ಮೈನಿಂಗ್ ಪ್ರಕರಣವನ್ನ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇನ್ನೂ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು. ಡಿನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಯಡಿಯೂರಪ್ಪ ಮಾಡಿಬಿಟ್ಟಿದ್ರು? ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ. ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು. ಡಿನೋಟಿಫಿಕೇಶನ್ ಆಯಿತು. 16-2 ಆಗಿರಲಿಲ್ಲ, ನಾನು ಡಿನೋಟಿಫಿಕೇಶನ್ ಆಯಿತು. ಯಾರೋ ಅವ್ರು ವೀರಭದ್ರೆ ಆಯ್ತಲ್ಲ, ಒಂದು ವರ್ಷ MLA, ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ಡಿನೋಟಿಫಿಕೇಶನ್ ಆಯಿತು. ಮತ್ತೆ ಯಾಕೆ ನನ್ನ ಮೇಲೆ FIR ಆಯಿತು? ಅದೇ ಬೇರೆ ಅಶೋಕನ ಮೇಲೆ, ಇನ್ನೊಬ್ಬರು ಮಂತ್ರಿ ಮೇಲೆ ಯಾಕದು ವಾಪಸ್ಸು FIR ಆಗಲಿಲ್ಲ? ಬಿ ರಿಪೋರ್ಟ್ ಬರೀತು. ಒಂದೇ ಟೈಮಲ್ಲಿ 3 ಕೇಸು ನಡೀತಾ ಇತ್ತು. 3 ಕೇಸು ಒಂದೇ ಟೈಮಲ್ಲಿ ನಡೀತು. ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೇಸ್ ಆಡಿ ಕೊನೆಗೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು, ಎಷ್ಟು ಅನುಭವಿಸಿದ್ದೀನಿ ಅಂತ. ಒಂದು ತಿಳ್ಕೊಳ್ಳಿ, ನನಗೆ ಈ ವಾರ್ನಿಂಗ್ ಇದೆಯಲ್ಲ, ನಿನ್ನಂಥ ವಾರ್ನಿಂಗು, ಈ ವಾರ್ನಿಂಗ್ ಎಲ್ಲ ಈ DK ಶಿವಕುಮಾರ್ ಎದುರು ಮಗ ಅಲ್ಲ. ಯು ಕಾಂಟ್ ಬ್ಲ್ಯಾಕ್ ಮೇಲ್. ಸುಮ್ಮನೆ ಇರಬೇಕು. ಅದೇನು ಹೇಳಿ, ಏನು ಹೇಳೋ ನೀನು? ನಾನು ಕೆಣಕ್ಬೇಡಿ. ನಾನು ಕೆಣಕ್ಬೇಡಿ. ನಾನು ಬಿಚ್ಚಿಡ್ತೀನಿ, ನೀನು ಬಿಚ್ಚಪ್ಪ. ನಾನು ಅಶ್ವತ್ಥನಾರಾಯಣ ಹೇಳ್ದಂಗೆ ಹೇಳಲ್ಲ, ಬಿಚ್ಚ ಬಗ್ಗೆ ನಾನು ಮಾತಾಡೋದು ಅಲ್ಲ. ಅಶ್ವತ್ಥನಾರಾಯಣಗೆ ಅವ್ರಿಗೆ ಬಿಟ್ಟು, ಅವರಿಬ್ಬರು ಈಗ ಪರ್ಸನಲ್ ಫ್ರೆಂಡು, ಇಬ್ಬರು ಜೊತೆ ಏನು ಬೇಕಾದ್ರೆ ಏನೇನು ಮೆಟೀರಿಯಲ್ ಇದೆ ತೆಗಿ. ಈ ಅವೆಲ್ಲ ಗೌಪ್ಯಗೆ ಇಟ್ಕೋಬಾರ್ದು, ಗೌಪ್ಯಗೆ ಇಟ್ಕೋಬಾರ್ದು.
ಅವ್ರ ಬುಟ್ಟಿಲಿ ಆಗಿಲ್ಲ ಸರ್, ಅವ್ರ ಬುಟ್ಟಿಲಿ ಆಗಿಲ್ಲ ಸರ್, ಬರೀ ಬುಸ್ ಅಂತಿಲ್ಲ ಅಂತ. ಈಗ ನನಗೆ ಗೊತ್ತಿಲ್ಲದೆ ಇರ್ಬೋದಪ್ಪ, ಯಾರು ಹೇಳ್ತೀರಿ ಅವು ಮೊನ್ನೆ ಅದು ಯಾವ್ದು ನನ್ನ ಮಗಳ ಸೈಟು ಇದು ಇಷ್ಟು ಏನೋ ಗನ್ ಪಾಯಿಂಟಲ್ಲಿ ಇಟ್ಬಿಟ್ಟು ದಲಿತರ ಸೈಟ್ ಈ ಮನೆ ಸರ್, ಈ ಮನೆನ ಪಕ್ಕದ ಮನೆಯನ್ನ ಅವ್ರಿಗೆ ಎದುರಿಸಿ ನೀವು ಗನ್ ಪಾಯಿಂಟ್ ಇಟ್ಟು ವಿಧವೆಯರ ಗನ್ FIR ಪಾಯಿಂಟ್ ಹಾಕ್ಸಕ್ಕೆ ಇಟ್ಟು ಹೇಳಿ ಫಸ್ಟ್. ಅದು ಯಾರಿಗೆ ಹೆಸರು ಬರ್ಸ್ಕೊಂಡ್ರೆ FIR ಹಾಕ್ಸಕ್ಕೆ ಹೇಳಿ. ಅದು ಯಾವ ಗನ್ ಪಾಯಿಂಟ್ ಇಟ್ಕೊಂಡು ಮಾಡಿಸಿದೆ ನಾನು ಹೇಳಿಲ್ಲ, ಯೋಗೇಶ್ ಹೇಳಿರೋದು ರೀ. ದಲಿತರ ಜಮೀನ್ ಬಗ್ಗೆ ಯೋಗೇಶ ಮಾತಾಡೋದು, ಅದು ಯಾವುದೋ ಕೇತ್ಕನ್ ಹೇಳಿದ ವಿಚಾರ. ನಾನು ರೆಕಾರ್ಡಲ್ಲಿ ನೋಡಿದೆ. ನಾನು ಅದು ಯಾಕೆ ಗನ್ ಪಾಯಿಂಟ್ ಇಟ್ಟಿರೋ ಅವ್ರ ಕೈಲಿ ಒಂದು ಕಂಪ್ಲೇಂಟ್ ಕೊಡ್ಸಕ್ಕೆ ಹೇಳ್ರಿ. ಅದು ಯಾರು ಗನ್ ಪಾಯಿಂಟ್ ಇಟ್ಕೊಂಡು, ನನಗೆ ಯಾವ ಆಸ್ತಿನೂ ಬೇಡ ಅಂತ, ಆಸ್ತಿ ಬೇಡ. ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡ್ತೇನೆ, ರಾಜಕಾರಣಿನೂ ಅಷ್ಟೇ, ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾನು. ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ. ಈಗ ಅದು ಯಾರು ಕರ್ಕೊಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಕೈಲಿ ಒಂದು ಕಂಪ್ಲೇಂಟ್ ಕೊಡಿಸ್ರಿ, ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈಗನು ಬರೀ ಕಾಲೇ ಮಾತಾಡ್ಬೇಡ ನೀನು. ಗನ್ ಪಾಯಿಂಟ್ನ ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಪ್ಪ. ಯಾರು ಹೋಗ್ತಾರ ಕೊಡ್ತೀನಿ, ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ. ಅಲ್ಲಂ ವೀರಭದ್ರಪ್ಪನ ಹತ್ರ ತೊಗೊಂಡು, ಅಲ್ಲಂ ವೀರಪ್ಪ ತೊಗೊಂಡಿದ್ರು, ನನ್ನ ಮಗಳು ತೊಗೊಂಡವಳೆ. ತಪ್ಪೇನಿದೆ? ಅವ್ರ ಕೆಪಾಸಿಟಿ ಇದೆ, ತೊಗೊಂಡವ್ರೆ. ಈಗೂ ಕೆಪಾಸಿಟಿ ಇದೆ, ಇನ್ನೂ ತೊಗೋತೀನಿ. ಇನ್ನೂ ಯಾವ್ದಾರು ಇದ್ರೆ ಹೇಳಿ ನೀವು. ತೀರಾ ಪರ್ಸನಲ್ ವಿಚಾರಗಳು, ಪರ್ಸನಲ್ ಹೇಳಿಕೆಗಳೆಲ್ಲ ಬರ್ತಿದೆ ಸರ್. ಕಳೆದ ಒಂದು ತಿಂಗಳಿಲ್ಲ ಸರ್, ನಿಮ್ಮ ಮತ್ತು HDK ವಿರುದ್ಧ. ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿ. ನೀವು ನಾನು ರಿಸರ್ಚ್ ಮಾಡಿದ್ರ, ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಭಾಳ ತಾಳ್ಮೆಯಿಂದ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ದರು, ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ, ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನು ಇದ್ದೆ. ಯಾವಾಗ ಈ ಮಾತುಗಳು ಆಡ್ತಿದ್ರು, ಏನೇ ನಿಮ್ಗೆ ಎದುರ್ಕೊಂಡು ಆ ಬ್ಲಡ್ ನಂದಿಲ್ಲ ರೀ. ಆ್ಯಮ್ ಟೆಲಿಂಗ್, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಮೈ ಬ್ಲಡ್ ಇಸ್ ಡಿಫ್ರೆಂಟ್. ಸರ್, ಸರ್ಕಾರ ತೆಗೆಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಈಗ ಆಯ್ತಪ್ಪ, ನಾನಲ್ಲ, ಕುಮಾರಸ್ವಾಮಿ ಹೇಳಿಲ್ವನ್ರಿ? ಹೆಂಗೆ ಹೇಳಿದ್ರೆ ಕುಮಾರಸ್ವಾಮಿ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತ? ಇವನು ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ, ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲಾದ್ವಲ್ಲ. ಯಾಕೆ ಕುಮಾರಸ್ವಾಮಿ ತೆಗೆದಕ್ಕೆ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡಲಿಲ್ಲ? ಅಶೋಕ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ? ಯೋಗೇಶ್ ತೆಗೆದಕ್ಕೆ ಯಾಕೆ ಮಾಡಲಿಲ್ಲ? ಅಶ್ವತ್ಥ ನಾರಾಯಣ್ ತೆಗೆದ್ರಲ್ಲ, ಇವರೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವ್ರು ಬೆಂಬಲ ಕೊಟ್ಟು ಯಾಕೆ ಮಾತಾಡಲಿಲ್ಲ? ನಮ್ಮ ಸರ್ಕಾರನ 10 ತಿಂಗಳಲ್ಲಿ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾರ. ಏನು ತೆಗೆದಾಕ್ಬಿಡೋದು ಇವು? ಮುಟ್ಲಿ ನೋಡೋಣ. ಅವು ಕ್ಯಾನ್ ಇಟ್ ಟೆಲ್ ದಟ್ 10 months ಅಲ್ಲಿ ನಮ್ಮ ಸರ್ಕಾರ ತೆಗಿತೀನಿ ಅಂತ. ಒಬ್ಬ ಹಿಂದುಳಿದವ್ರಿಗೊಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಜನ 136 ಸೀಟ್ ಕೊಟ್ಟಿದ್ದಾರೆ. ಇದನ್ನು ಡೈಜೆಸ್ಟ್ ಮಾಡ್ಕೋದು. ಈಗ ನಾವು ಡೆಲ್ಲಿಲಿ ನಿಮ್ಮ ಸರ್ಕಾರ ತೆಗೆದುಬಿಡ್ತೀವಿ ಅಂತ ಹೇಳಿದ್ವಿ. ನಾವು ಗೆದ್ದಿರೋದು ಇವ್ರಿಬ್ರು. ಅವ್ರು ಬಿಜೆಪಿಯವ್ರು ಹೆಂಗೆ ತಡ್ಕೊಂಡಿರ್ಬೇಕು ಇವ್ರನ್ನ? ಗೊತ್ತಿದೆಯಾ ಇಂಟರ್ನಲ್ ಏನು ನಡೀತಾ ಇದೆ ಬಿಜೆಪಿಲಿ ಅಂತ? ಹೇಳಿ ಸರ್, ಹೇಳಿ ಸರ್. ನಾನು ಹೇಳೋದು ಬೇಡ, ಇಂಟ್ರೆಸ್ಟಿಂಗ್ ಅನುಭವಿಸ್ತಾ ಇರೋದು ಗೊತ್ತವ್ರಿಗೆ, ಬಿಜೆಪಿ ಅವ್ರಿಗೆ. ಹೇಳಿ ಸರ್. ಯಾರು ಅನುಭವಿಸ್ತಾರೆ? ಯಾರು ಅನುಭವಿಸ್ತಾರೆ ಸರ್? ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸರ್ಕಾರ ಇಂಡಿ ಜಾಸ್ತಿ ದಿನ ಇರಲ್ಲ. ಇಂಡಿ ನನಗೆ ಯಾವುದು ಅದೆಲ್ಲ ಗೊತ್ತಿಲ್ಲ. ನಾನು ಬೆಂಗಳೂರ್ದು, ನಂದು, ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ವಿಜೇಂದ್ರ ಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾರು ಕಷ್ಟ ಅನುಭವಿಸ್ತಾ ಇದಾರೋ ಗೊತ್ತಿಲ್ಲ ನನಗೆ. ಈಗ ನೋಡಿ, ಕಾಲು ಕಟ್ಟಿ ಕೈ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿದವ್ರನ್ನ ಹೋಗಿ ಕಾಲು ಕಟ್ಕೊಂಡು ತಿರ್ಗಾಕ್ ಕರ್ಕೊಬಂದು, ಯಾಕೆ ದಳದವ್ರು ಒಬ್ರು ಇಡೀ ಒಕ್ಕಲಿಗ ಬೀಳ್ತಾನೆ? ಎಲ್ಲಿದ್ರು ದಳದವರು? ಕಾರ್ಯಕರ್ತರು ಎಲ್ಲಿದ್ರು ಹೇಳ್ರಿ? ಲೀಡರ್ಗಳು ಬಂದು 3-4 ಜನ ನಿಂತ್ಕೊಂಡು ಫೋಟೋ ಮಾಡಿ ನಿಮ್ಮ ಟಿವಿಗೆ ಉತ್ತರ ಕೊಟ್ಟು ಬಿಟ್ಟು ಯಾವ ದಳದ ಕಾರ್ಯಕರ್ತರು ಇದ್ರು ಹೇಳಿ? ಮಂಡ್ಯಲ್ಲಿ ಎಲ್ಲಿದ್ರು, ಮದ್ದೂರಲ್ಲಿ ಎಲ್ಲಿದ್ರು, ರಾಮನಗರದಲ್ಲಿ ಎಲ್ಲಿದ್ರು, ಬಿಡದಿಲಿ ಎಲ್ಲಿದ್ರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲಿದ್ರು? ಇದ್ರು ಬಿಜೆಪಿಯವ್ರು. ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಇದ್ರು. ಒಂದು 10% ದಳದವ್ರು ಇದ್ರು, 90% ಬಿಜೆಪಿಯವರು ಇದ್ರು. ಅನ್ಸಿರ್ಲಿಲ್ಲ ಸರ್. ಇವತ್ತು ನಡೀತಾ ಇದೆ ಸರ್ ಅವ್ರ ಪಾದಯಾತ್ರೆ. ಇವತ್ತು ಲಾಸ್ಟ್ ದಿನ ಮಾಡಲಿ, ಇನ್ನು 365 ದಿನ ಮಾಡಲಿ. ಸರ್, ರಾಜೀನಾಮೆ ಕೊಡ್ತನಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತನಕ ನಾವು ಹೋರಾಟ ಮುಂದುವರಿಸ್ತೇವೆ, ಈಗ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಉದ್ಭವದಿಲ್ಲ. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ಅಶೋಕಂಗೆ, ವಿಜೇಂದ್ರಂಗೆ ಭ್ರಮೆ, ಆಗ್ಲಿಕ್ಕೆ ಕನಸು.
ಗೊತ್ತಾಯ್ತಾ? ಏನು ತಪ್ಪು ಮಾಡಿಲ್ಲ. ಇದು ಹಸಿವೆ ತಡ್ಕೊಳಕ್ ಆಗ್ತಾ ಇಲ್ಲ.